ಇದ್ದಾರೆ ಆ ಕುಟುಂಬಕ್ಕೆ 5 ಎಕರೆ ಜಮೀನು ಮಂಜೂರು ಮಾಡಬೇಕಂತೇಳಿ ಕೂಡ ಹೋರಾಟ ನಡೀತು. ಅದೇ ಒಂದು ಕಾರಣಕ್ಕಾಗಿ ಇಡೀ ದೇಶವ್ಯಾಪ್ತಿಯಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದಾಗ ಉಳುವನೆ ಹೊಡೆಯತಕ್ಕಂಥ ಕಾನೂನನ್ನು ತಂದರು. ಆಗಿಂದ ಈಗಿನವರೆಗೂ ಕೂಡ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಅಂತಿದೆ, ಆದಿಜಾಂಬವ ನಿಗಮ ಇದೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೆ, ಹಿಂದುಳಿದ ವರ್ಗ ನಿಗಮ ಇದೆ, ಅಲ್ಪಸಂಖ್ಯಾತ ನಿಗಮ ಇದೆ. ಎಲ್ಲ ನಿಗಮಗಳಲ್ಲೂ ಕೂಡ ಬೇರೆ ಬೇರೆ ವಿಧದ ಸೌಲಭ್ಯಗಳು ಕೂಡ ಇದ್ದಾವೆ. ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಹಿಂದುಳಿದಂಥ ಜಿಲ್ಲೆ ಇದು. ಆನಂತರ ಯಾದಗಿರಿ ಜಿಲ್ಲೆ ಆಗಿತ್ತು. ಪ್ರತಿ ಸಲ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಉಳುವನೆ ಒಡೆಯ ಅಂದರೆ ಏನು ಲ್ಯಾಂಡ್ ಪರ್ಚೇಸಿಂಗ್ ಸ್ಕೀಮಲ್ಲಿ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದ ಮೇಲೆ ಅರ್ಜಿ ಏನು ಜಿಲ್ಲಾ ವ್ಯವಸ್ಥಾಪಕರಿಗೆ ತಲುಪ್ತದೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಇರ್ತದೆ. ಆ ಕಮಿಟಿನಲ್ಲಿ ಎಲ್ಲ ಎಷ್ಟು ಅರ್ಜಿಗಳು ಬೇರೆ ಮೇಲ್ವರ್ಗದವರು, ದಲಿತ ವರ್ಗದವರಿಗೆ ಅರ್ಜಿ ಹಾಕಿದವರಿಗೆ ಭೂ ಹಂಚಿಕೆ ಮಾಡೋ ಸಲುವಾಗಿ ಮೀಟಿಂಗನ್ನು ಕರೆದು ಅದು ಕೃಷಿ ಭೂಮಿನ ಅಥವಾ ತರಿ ಭೂಮಿನ ಬಾಗಾಯತು ಭೂಮಿನ ಅಂಥೇಳಿ ಎಲ್ಲ ಒಂದು ರೇಟ್ ಫಿಕ್ಸ್ ಮಾಡ್ಕೊತಾರೆ. ಅದು ಸಬ್ ರಿಜಿಸ್ಟ್ರ್ ಆಫೀಸಿಂದ ತರಿಸ್ಕೊತಾರೆ. ಅದು ಅರ್ಧ ಬೆಲೆ ಇತ್ತಂದರೆ ಅದು ದುಪ್ಪಟ್ಟು ಮಾಡ್ತಾರೆ, 3 ಪಟ್ಟು ಮಾಡಿ ರೆಸಲ್ಯೂಷನ್ ಮಾಡಿ ಏನು MD ಅವರಿಗೆ ಕಳಿಸ್ತಾರೆ. ಆದರೆ ಇಲ್ಲಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಕಳೆದ ಅನೇಕ ವರ್ಷಗಳಿಂದ ಆಗಿನ ಕೂಡ ಪೆಂಡಿಂಗ್ ಇದೆ ಅಂತೇಳಿ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ. ಪ್ರತಿ ವರ್ಷ ಅರ್ಜಿ ತೊಗೊಳ್ತೀರಿ, ಹಂಗೆ ಮುಚ್ಚಿಡ್ತೀರಿ. ಮತ್ತು ಅದು ಉಪಯೋಗ ಏನಾಯಿತು? ನಮ್ಮ ಜನರಿಗೆ ಯಾವ ರೀತಿಯಾಗಿ ಬದುಕಬೇಕು ಕೃಷಿ ಚಟುವಟಿಕೆಯಲ್ಲಿ ಎಲ್ಲ ಗುಳೆ ಹೋಗ್ತಾರೆ. ಬೆಂಗಳೂರಿನ ಸಿಗ್ತಾರೆ, ಆಮೇಲೆ ಬೇರೆ ಕೆಂಗೇರಿ ಮೇಲೆ ಸಿಗ್ತಾರೆ, ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಬೆಂಗಳೂರು ತುಂಬ ವಿಭೂತಿ ಹಚ್ಚಿಕೊಂಡು ಏನು ಈ ರೀತಿ ಕೆಲಸ ಇರೋದು ಕೂಲಿ ಕೆಲಸ ಮಾಡ್ತಾರೆ. ಆಮೇಲೆ ಯಾವುದೋ ದೇವರುಗಳು ಕೆಲಸ ಇತ್ತಂತಂದ್ರೆ ಎಲ್ಲ ಬರ್ರಿ 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 ಅಂತೇಳಿ ಎಲ್ಲ ಟ್ರೈನ್ ಅಂತ ಬರ್ತಾರೆ, ಕೂಲಿ ಕೆಲಸ ಮಾಡ್ತಕ್ಕಂಥ ಕೆಲಸ. ಅದೇ ಒಂದು ಕೃಷಿ ಚಟುವಟಿಕೆಯಲ್ಲಿ ಇದ್ದ ಜಮೀನಲ್ಲಿ ಅವರು ವ್ಯವಸಾಯ ಮಾಡಿಕೊಂಡಿದ್ದರೆ ಅವ್ರ ಜೀವನ ಸಾಗ್ತದೆ. ಆ ಕಾರಣಕ್ಕಾಗಿ ಏನು ಅನೇಕ ಜನ ಏನು ಭೂ ರೈತರಿದ್ದಾರೆ, ಆ ಭೂ ರೈತರಿಗೆ ಅರ್ಜಿ ಮಾಡುವಂಥ ಅವರಿಗೆ ಇಮಿಡಿಯೇಟಾಗಿ ಒಂದು ಸಭೆಯನ್ನು ಕರೆದು ಮಂಜೂರು ಮಾಡ್ತಕ್ಕಂಥ ಪ್ರಸ್ತಾವನೆಗಳನ್ನು ಬೆಂಗಳೂರಿನ MD ಅವರಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ತೀವ್ರಗತಿಯಲ್ಲಿ ಮಾಡಬೇಕಂತೇಳಿ ಒಂದು ಒತ್ತಾಯ. ಆಮೇಲೆ ಅನೇಕ ಜನಸಂಖ್ಯೆ ಹೆಚ್ಚಾದಂಗೆಲ್ಲ ಕುಟುಂಬಗಳು ಕೂಡ ಡಿವೈಡ್ ಆಗ್ತವೆ. ಆ ಕುಟುಂಬ ಡಿವೈಡ್ ಆದ ತಕ್ಷಣ ಅವ್ರಿಗೆ ಬಡವರು ಇರ್ತಾರೆ, ಮನೆ ಇಲ್ಲ. ಹೀಗಾಗಿ ಮನೆಗಳು ಕೂಡ ಮಂಜೂರು ಮಾಡಬೇಕು ಅಂತಕ್ಕಂಥದ್ದು ಕೂಡ ನಮ್ಮ ಬೇಡಿಕೆ ಇದೆ. ಅದಕ್ಕಾಗಿ ಈ ಬೇಡಿಕೆಗಳನ್ನು ಹಲವಾರು ಬಾರಿ ನಮ್ಮ ಇಲ್ಲಿರ್ತಕ್ಕಂಥ ಮುಖಂಡರು, ರೆಡ್ಡಿ ಅತ್ತಿಗೂಡರು ಭಾಳಷ್ಟು ಸಲ ಅರ್ಜಿಯನ್ನು ಕೊಟ್ಟಿದ್ದಾರೆ, ಹೋರಾಟವನ್ನು ಮಾಡಿದ್ದಾರೆ, ಯಾವುದೇ ಪ್ರಯೋಜನ ಆಗಿಲ್ಲ. ಆ ಕಾರಣಕ್ಕಾಗಿ ನಾವು ಕೂಡ ಏನು ನೂತನ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಸಲ್ಲಿಸಬೇಕು ಅಂತೇಳಿ ನಿರ್ಧಾರ ಮಾಡಿ ಇವತ್ತು ನಾವು ಇಲ್ಲಿ ತಮ್ಮೊಂದಿಗೆ ಬಂದಿದ್ದೀವಿ. ಯಾರು ನೂತನ ಸಮಾಜ ಕಲ್ಯಾಣ ಆಗ್ತಾರೋ ಬಿಡ್ತಾರೋ ಅದು ಮಾತು ಬೇರೆ. ಆದರೆ ಸಮಾಜ ಕಲ್ಯಾಣ ಇಲಾಖೆಯ ಏನು ಕಾರ್ಯದರ್ಶಿಗಳಿಗೆ ಆಗ್ಬೋದು ಅಥವಾ ಆಯಾ ಇಲಾಖೆಯ MDಗಳಿಗೆ ಪ್ರಸ್ತಾವನೆಗಳನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ವಸತಿಯವರಿಗೆ ವಸತಿ ಕಲ್ಪಿಸುವ ಸಲುವಾಗಿ ವಸತಿ ಸಚಿವರಿಗಾಗಲಿ ಅಥವಾ ಕಾರ್ಯನಿರ್ವಾಹಕ ಅಭಿಯಂತರರಾಗಲಿ ತಮ್ಮ ಸಂಬಂಧಪಟ್ಟವರಿಗೆ ಕಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಮುಖಾಂತರ ಒತ್ತಾಯವನ್ನು ಮಾಡ್ತಾಯಿದ್ದೇನೆ. ಒಂದು ವೇಳೆ ಇದೇ ರೀತಿಯಾಗಿ ಮುಂದುವರಿಸಿದರೆ ನಾವು ಉಗ್ರವಾದ ಹೋರಾಟವನ್ನು ನಮ್ಮ ಕಚೇರಿ ಎದುರುಗಡೆ ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿನ ಮಾನ್ಯ ಜಿಲ್ಲಾಧಿಕಾರಿಗಳು ಭಾಳ ನಮಗೆ ಆಪ್ತರು. ಗುಲ್ಬರ್ಗದಲ್ಲಿ ಅವರು AC ಆಗಿದ್ದರು, ಆಮೇಲೆ ಮಹಾನಗರ ಪಾಲಿಕೆಯ ಕಮಿಷನರ್ ಆಗಿದ್ದರು, ಆಮೇಲೆ ಎಜುಕೇಷನ್ ಕಮಿಷನರ್ ಆಗಿದ್ದರು, ಚೆಸ್ಕಾಂ MD ಆಗಿದ್ದರು. ಭಾಳ ಆತ್ಮೀಯರು. ಅವರು ಈ ಕೆಲಸವನ್ನು ಮಾಡ್ತಾರಂತೇಳಿ ನಾನು ನಂಬಿಕೆಯಿಂದ ಇಲ್ಲಿ ಬಂದಿದ್ದೀನಿ. ಅವ್ರ ಜೊತೆಯಲ್ಲೂ ಕೂಡ ನಾನು ಮಾತಾಡಿದ್ದೀನಿ. ಮಂಗಳವಾರ ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಮತ್ತೆ ಮಂಗಳವಾರ ಒಂದಿಷ್ಟು ಜನ ನಿಯೋಗ ಬಂದು ಈ ವಿಷಯವನ್ನು ಅವ್ರಿಗೆ ಗಮನಕ್ಕೆ ತಂದು ಈ ಎಲ್ಲ ಬೇಡಿಕೆಗಳು ಈಡೇರಿಸಬೇಕಂತೇಳಿ ಕೂಡ ನಾವು ಒತ್ತಾಯ ಮಾಡ್ತೀವಿ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದರೆ ಅವರಿಗೆ ನಾವು ಕೊಡ್ತೇವೆ.